ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಹ್ರೀಂ ಶ್ರೀ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಷೋಡಶಾಧ್ಯಾಯ 16ನೇ ಅಧ್ಯಾಯ. ಪೆನುಗೊಂಡೆಗೆ ವೈಶ್ಯರೊಡನೆ ರಾಜೇಂದ್ರನ ಆಗಮನ, ಧೌಮ್ಯಾದಿ ಮಹರ್ಷಿಗಳ ಆಗಮನ. ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಕಾಲಕೃತ್ಯಗಳನ್ನು ಮುಗಿಸಿಕೊಂಡು ಆ ವೈಶ್ಯೋತ್ತಮರು ಪರಿವಾರ ಚತುರಂಗ ಬಲಸಮೇತನಾದ ರಾಜೇಂದ್ರ ಭೂಪತಿಯೊಡಗೂಡಿ ಪದ್ಮಶಯನಪುರದಿಂದ ಹೊರಟು ಪೆನುಗೊಂಡೆ ಪುರವನ್ನು ಸೇರಿದರು. ಪುರ ಪ್ರದಕ್ಷಿಣೆ ಮಾಡಿ ಬಂದು ಗೌರಿ ನಗರೇಶ್ವರರನ್ನು, ಕೋನ ಕಮಲಾರ್ಜನಾರ್ದನರನ್ನು, ವಿಂಧ್ಯವಾಸಿನಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಅರ್ಚಿಸಿ ರಾಜೇಂದ್ರನಿಗೆ ಸಮುಚಿತವಾದ ಬಿಡದಿಯನ್ನು ಏರ್ಪಾಟು ಮಾಡಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಆ ಮರುದಿನ ಉದಯ ಕಾಲದಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯ ಪ್ರಾಂಗಣದಲ್ಲಿ ಸರ್ವರೂ ಸಮಾವೇಶಗೊಂಡರು. ಅನಂತರ ರಾಜೇಂದ್ರ ಭೂಪತಿಯು ಮಂತ್ರಿ, ಸೇನಾಪತಿ, ಪುರೋಹಿತ ಸಮೇತ ನಗರೇಶ್ವರ ಸ್ವಾಮಿ ಮಂಟಪವನ್ನು ಪ್ರವೇಶಿಸಿದನು. ವೈಶ್ಯರು ಆ ರಾಜೇಂದ್ರನನ್ನು ಸ್ವಾಗತಿಸಿ ಅವರನ್ನು ಸಮುಚಿತಾಸನಗಳ ಮೇಲೆ ಉಪವಿಷ್ಟರಾಗಿಸಿದರು. ಇಷ್ಟರಲ್ಲಿ ಧೌಮ್ಯ ಋಷಿಗಳು ತದಿತರ ಮುನಿಗಳೊಡನೆ ಶಿಷ್ಯಗಣಗಳೊಡನೆ ಅಲ್ಲಿಗೆ ಆಗಮಿಸಿದರು. ಆಗ ರಾಜೇಂದ್ರನು ಎದ್ದು, ಹೇ ಸಭಾಸದರೇ, ಮಹಾನ್ ವ್ಯಕ್ತಿಯಾದ ನನ್ನ ತಂದೆಯ ಅಜ್ಞಾನದಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಾಶೀಲರಾಗಿ ನೀವು ಸಹಿಸಬೇಕು. ಆ ಅಪರಾಧದ ಶಾಂತಿಗಾಗಿಯೂ ಶ್ರೀ ವಾಸವಿ ದೇವಿ ಪ್ರೀತಿಗಾಗಿಯೂ ನಾನು ನನ್ನ ರಾಜ್ಯದ ಕಾಲು ಭಾಗವನ್ನು ನಿಮಗೆ ಸಮರ್ಪಿಸಿಕೊಡುತ್ತಿರುವೆ. ವಿರೂಪಾಕ್ಷ ಶ್ರೇಷ್ಠಿಯನ್ನು ವೈಶ್ಯ ಸಾಮ್ರಾಜ್ಯಾಧಿಪತಿಯಾಗಿ ಅಭಿಷಕ್ತನಾಗಿಸುವೆನು ಎಂದು ನುಡಿದನು. ಆ ಸಮಯದಲ್ಲಿ ಗಾಲವ್ಯಾದಿ ಮಹರ್ಷಿಗಳು ಶಿಷ್ಯ ಪ್ರತಿಷ್ಯರೊಡನೆ ಅಲ್ಲಿಗೆ ಪಾದಾರ್ಪಣೆ ಮಾಡಿದರು. ರಾಜೇಂದ್ರ ಭೂಪತಿಯು, ಧೌಮ್ಯ ಋಷಿಯು, ಭಾಸ್ಕರಾಚಾರ್ಯರು, ವಿಪ್ರರು ಮತ್ತು ವೈಶ್ಯವರೇಣ್ಯರೆಲ್ಲರೂ ಆ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿ ವಿಧಿಗಳಿಂದ ಪೂಜಿಸಿ ಮಧುಪರ್ಕಾದಿಗಳನ್ನು ನೀಡಿ ಗೌರವಿಸಿದರು. ಆ ಬಳಿಕ ಆ ಋಷಿಗಳು ದರ್ಭಪೀಠಗಳ ಮೇಲೆ ಸುಖಾಸೀನರಾಗಿ ರಾಜೇಂದ್ರನನ್ನು ನೋಡಿ, ರಾಜ, ನೀನೀಗ ಕೃತಾರ್ಥನಾದೆ. ನಿರಪರಾಧಿಗಳಾದ ಈ ವೈಶ್ಯಪುಂಗವರಿಗೆ ನಿನ್ನ ಜನಕನು ಮಾಡಿದ ಪಾಪವು ನಿನ್ನ ಪ್ರಾರ್ಥನೆಯಿಂದ ಕಳೆಯಿತು. ಕಾರ್ಯಕಾರಣ ಸಂಬಂಧವು ಹಾಗಿದ್ದುದರಿಂದ ಈ ದುಷ್ಕೃತ್ಯವು ಜರುಗಿತು. ವಿಧಿ ನಿರ್ಣಯವನ್ನು ಯಾರೂ ತಪ್ಪಿಸಲಾರರಲ್ಲವೇ? ಈಗ ನೀನು ನಿನ್ನ ರಾಜ್ಯವನ್ನು ಪರಿಪಾಲಿಸು. ಸಕಲ ಪಾಪಗಳಿಗೂ ಕಾಮವು ಮುಖ್ಯ ಕಾರಣವಾಗಿ ಹೇಳಲ್ಪಟ್ಟಿದೆ. ಪರಿಶಕ್ತ್ಯಾವತಾರಿಣಿಯಾದ ವಾಸವಿ ದೇವಿಯನ್ನು ಕಾಮಿಸಿದವನಾಗಿ ನಿನ್ನ ತಂದೆ ವಿಷ್ಣುವರ್ಧನನು ನಶಿಸಿದನು. ಆದರೆ ಆ ದೇವಿ ಕೃಪೆಯಿಂದ ಆತನೀಗ ಶಾಪ ವಿಮುಕ್ತನಾಗಿ ಸರ್ವಾಧಿಕ ಸ್ಥಾನವನ್ನು ಹೊಂದಿರುವನು. ನೀನಿನ್ನು ಅವನಿಗಾಗಿ ದುಃಖ ಪಡುವ ಅಗತ್ಯವಿಲ್ಲ. ಮಹಾದೇವಿಯ ಜನನದಿಂದ ವೈಶ್ಯವಂಶವು ಪುನೀತವಾಯಿತು. ಆ ವಾಸವಿ ದೇವಿಗೆ ನೀನು ಕೂಡ ಶರಣಾಗು ಎಂದು ಹೇಳಿ ಮತ್ತೆ ವೈಶ್ಯ ಶ್ರೇಷ್ಠರನ್ನು ನೋಡಿ, ಎಲೈ ವೈಶ್ಯೋತ್ತಮರೇ, ಈ ರಾಜನಿಂದ ನೀಡಲ್ಪಟ್ಟ ರಾಜ್ಯ ಸರ್ವಸ್ವವನ್ನು ನೀವು ವಾಸವಿ ದೇವಿಗೆ ಸಮರ್ಪಿಸಿರಿ. ತದನಂತರ 102 ಗೋತ್ರಗಳ ವೈಶ್ಯಕುಮಾರರು ಕಾಶಿಯಿಂದ ತೆಗೆದುಕೊಂಡ ಬಂದ ಶಿವಲಿಂಗಗಳನ್ನು ಪ್ರಧಾನ ರಾಜಬೀದಿಯಲ್ಲಿ ಪ್ರತಿಷ್ಠೆ ಮಾಡಿರಿ. ಇನ್ನು ಮುಂದೆ ಆ ಬೀದಿಯು ಲಿಂಗಾಲ ಬೀದಿ, ಅಂದರೆ ಲಿಂಗಗಳ ಬೀದಿ ಎಂದು ಖ್ಯಾತವಾಗುವುದು. ಪೂರ್ವದಲ್ಲಿ ನಿಮ್ಮ ಮೂಲ ಪುರುಷರ ಕೈಲಾಸವಾಸದ ಪವಿತ್ರ ಸಂಘಟನೆಯನ್ನು ಗುರುತು ಮಾಡುತ್ತಾ ಈ ಪೆನುಗೊಂಡೆ ನಗರವು ಅಪರ ಕೈಲಾಸವಾಗಿ ಪ್ರಕಾಶಮಾನವಾಗುವುದು. ಅತ್ಯಂತ ಪ್ರಾಚೀನ ಕಾಲದಲ್ಲಿಯೇ ಅಪೂರ್ವವಾದ
18 ಮಹಾನಗರಗಳನ್ನು ನಿರ್ಮಿಸಿ ನಾಗರರೆಂಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದ ಅಂದಿನ ವೈಶ್ಯರ ರಕ್ಷಕನಾಗಿ ನೆಲೆಸಿದ ಕಾರಣದಿಂದ ಇಲ್ಲಿಯ ಈಶ್ವರನು ನಗರೇಶ್ವರನೆಂಬ ನಾಮವನ್ನು ಧರಿಸಿದನು. ನಿಮ್ಮ ರಾಜಧಾನಿಯಾದ ಪೆನುಗೊಂಡೆ ಪಟ್ಟಣವು ನಗರಿ ಪೆನುಗೊಂಡೆ ಎಂಬ ಹೆಸರಿನಲ್ಲಿ ನಿರ್ಮಿಸಲ್ಪಟ್ಟಿತು. ಇಲ್ಲಿಯ ವೈಶ್ಯ ಯುವಕರು ಬಾಲನಗರರೆಂದು ಕರೆಯಲ್ಪಡುತ್ತಿರುವರು. ಇಂಥ ಮಹತ್ತರ ವಿಶಿಷ್ಟತೆಯನ್ನು ಹೊಂದಿರುವ ಆರ್ಯವೈಶ್ಯರ ಪವಿತ್ರ ಚರಿತ್ರೆಯು ಇನ್ನು ಮೇಲೆ ಜಗತ್ಪ್ರಸಿದ್ಧವಾಗಿ ವಿರಾಜಿಸುವುದು ಎಂದು ಹೇಳಿದರು. ಬಳಿಕ ಆ ಮಹರ್ಷಿಗಳ ಆದೇಶಾನುಸಾರವಾಗಿ ವಿರೂಪಾಕ್ಷಾದಿ ವೈಶ್ಯನಾಯಕರು ಪೆನುಗೊಂಡೆಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಸರ್ವಸನ್ನಾಹಗಳನ್ನು ಮಾಡಿದರು. ಪೆನುಗೊಂಡೆಯಲ್ಲಿ ಶಿವಲಿಂಗಗಳ ಪ್ರತಿಷ್ಠೆ, ಪ್ರಧಾನ ಬೀದಿಯು ಲಿಂಗಾಲ ಬೀದಿಯಾಗಿ ಪ್ರಸಿದ್ಧವಾಗುವಿಕೆ. ವಿರೂಪಾಕ್ಷನು ಪ್ರಮುಖ ವೈಶ್ಯರು ಕಾಶಿಯಿಂದ ತಂದ ಶಿವಲಿಂಗಗಳನ್ನು ಮತ್ತು ದಿವ್ಯಮಣಿ ಸ್ಥಗಿತ ವಿಶಿಷ್ಟ ಮಹಾಲಿಂಗವನ್ನು ನಗರಿ ಪೆನುಗೊಂಡೆಯ ಪ್ರಧಾನ ರಾಜಬೀದಿಯಲ್ಲಿ ಗುರು ಭಾಸ್ಕರರಿಂದಲೂ ಗಾಲವ್ಯಾದಿ ಮಹರ್ಷಿಗಳಿಂದಲೂ ಶೈವಾಗಮ ವಿಧಾನದಲ್ಲಿ ಮಹೋನ್ನತ ವೈಭವೋಪೇತವಾಗಿ ಪ್ರತಿಷ್ಠೆ ಮಾಡಿಸಿದರು. ಆಗ ಆ ನಗರವು ಅಪರ ಕಾಶಿಯಂತೆ ಪ್ರಕಾಶಿಸತೊಡಗಿತು. ಬಲಾಢ್ಯರಾದ ವೀರರು ಭಾರವೆತ್ತಿ ಅವರವರ ಬಲಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ವಿಶೇಷವಾಗಿ ಭಾರವಾದ ನಂದಿ ವಿಗ್ರಹಗಳನ್ನು ಅಲ್ಲಿಯೇ ಆಲಯಗಳ ಮುಖದ್ವಾರಗಳ ಬಳಿ ನೆಲೆಯಾಗಿ ನಿಲ್ಲುವಂತೆ ಸ್ಥಿರಗೊಳಿಸಿದರು. ಆ ರಾಜಬೀದಿಯು ಅಂದಿನಿಂದ ಲಿಂಗಾಲ ಬೀದಿ, ಅಂದರೆ ಲಿಂಗಗಳ ಬೀದಿ ಎಂದು ಪ್ರಸಿದ್ಧವಾಯಿತು. ಅನಂತರ ಮಹಾಪ್ರಭುವಾದ ರಾಜರಾಜೇಂದ್ರ ಭೂಪತಿಯು ವಿರೂಪಾಕ್ಷ ಶ್ರೇಷ್ಠಿಯನ್ನು ಕರೆದು ಗಂಭೀರವಾದ ವಚನಗಳಿಂದ ಮಹಾಬುದ್ಧಿಯುಕ್ತನಾದ ವಿರೂಪಾಕ್ಷ ಶ್ರೇಷ್ಠಿ, ರಾಜ್ಯದಲ್ಲಿ ನಿನ್ನನ್ನು ನಾನು ಅಭಿಷಿಕ್ತಗೊಳಿಸುತ್ತಿರುವೆ, ದೀಕ್ಷಿತನಾಗು ಎಂದನು. ದೇವ ಸನ್ನಿಧಾನದಲ್ಲಿದ್ದು ರಾಜಶ್ರೇಷ್ಠನು ಹಾಗೆ ನುಡಿಯಲು ವಿರೂಪಾಕ್ಷ ಶ್ರೇಷ್ಠಿಯು ಸಮಸ್ತ ಲೋಕಗಳಿಗೆ ರಾಜ್ಞಿಯೂ ಸರ್ವೇಶ್ವರಿಯೂ ಪರದೇವತೆಯೂ ಇಲ್ಲಿಯೇ ಇರುವಳು. ಐಶ್ವರ್ಯ ಕೋರುವವರು ಆ ವಾಸವಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿದೆ. ಹಾಗೆ ಮಾಡುವುದು ನಮಗೆ ಅಖಿಲೈಶ್ವರ್ಯ ಪ್ರದವಾಗಬಲ್ಲದು ಎಂದು ಹೇಳಿದನು. ಸಕಲ ಋಷಿಗಣವು ಬ್ರಹ್ಮಕ್ಷತ್ರಿಯ ವೈಶ್ಯರೆಲ್ಲರೂ ವಿರೂಪಾಕ್ಷನ ವಚನವನ್ನು ಕೇಳಿ ಸಂತುಷ್ಟರಾದರು. ಅನಂತರ ಮುನಿಶ್ರೇಷ್ಠರೆಲ್ಲರೂ ಋಷಿಶ್ರೇಷ್ಠನಾದ ಭಾಸ್ಕರಾಚಾರ್ಯರನ್ನು ಪ್ರೀತಿಯಿಂದ ಅಭಿಷೇಕಾರ್ಥವಾಗಿ ಏರ್ಪಾಡುಗಳನ್ನು ಮಾಡಿಸುವಂತೆ ಪ್ರೀತಿಯಿಂದ ತ್ವರೆಗೊಳಿಸಿದರು. ಶ್ರೀ ವಾಸವಿ ಕನ್ಯಕಾದೇವಿ ಪಟ್ಟಾಭಿಷೇಕ ಮಹೋತ್ಸವ. ಭಾಸ್ಕರಾಚಾರ್ಯರು ಧೌಮ್ಯ ಋಷಿಗಳು ಶ್ರೀ ವಾಸವೀದೇವಿ ಪಟ್ಟಾಭಿಷೇಕಕ್ಕೂ ತದನಂತರ ನಡೆಯಬೇಕಾದ ವಿರೂಪಾಕ್ಷನ ಯುವರಾಜ ಪಟ್ಟಾಭಿಷೇಕಕ್ಕೂ ಸುಮುಹೂರ್ತವನ್ನು ನಿರ್ಣಯಿಸಿದರು. ರಾಜಾಜ್ಞೆಯನ್ನು ಅನುಸರಿಸಿ ವಿಶಿಷ್ಟವಾದ ರಮ್ಯ ತೋರಣಗಳಿಂದಲೂ ಮಹೋನ್ನತ ಧ್ವಜಗಳಿಂದಲೂ ವೃಷಭ, ಜಿಂಕೆ, ಗೋವು ಮೊದಲಾದ ಮೃಗಚಿಹ್ನೆಗಳಿಂದ ಕೂಡಿದ ವಿಚಿತ್ರ ಪತಾಕೆಗಳಿಂದಲೂ ಮುತ್ತಿನ ರಂಗೋಲಿಗಳಿಂದಲೂ ಚಂದನೋದಕ ಸಿಂಚನದಿಂದಲೂ ಮನೋಜ್ಞ ಫಲಗಳ ಭಾರದಿಂದ ಬಾಗಿರುವ ಬಾಳೆ ಕಂಬಗಳಿಂದಲೂ ಎತ್ತರವಾದ ವೀಳೇದೆಲೆಯ ಗಿಡಗಳಿಂದಲೂ ಪೆನುಗೊಂಡೆಯ ಪಟ್ಟಣವೆಲ್ಲ ಸರ್ವಾಂಗ ಸುಂದರವಾಗಿ ಅಲಂಕರಿಸಲ್ಪಟ್ಟಿತು. ಮುಹೂರ್ತ ದಿನದಲ್ಲಿ ಎಲ್ಲರೂ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಅರ್ಚಾವತಾರ ಮೂರ್ತಿಯ ಸನ್ನಿಧಿಗೆ ಸೇರಿದರು. ಅಷ್ಟಾದಶ ಪಟ್ಟಣಗಳಲ್ಲಿಯೂ ಅವುಗಳ ಪರಿಸರದ ಗ್ರಾಮಗಳಲ್ಲಿಯೂ ಇದ್ದ ವೇದಾಧ್ಯಯನ ಸಂಪನ್ನರಾದ ವಿಪ್ರರು, ಆಬಾಲ ವೃದ್ಧರು ನೂತನ ವಸ್ತ್ರಾಲಂಕಾರಗಳನ್ನು ಧರಿಸಿ ಶ್ರೀ ವಾಸವೀದೇವಿ ಪಟ್ಟಾಭಿಷೇಕ ಮಹೋತ್ಸವವನ್ನು ವೀಕ್ಷಿಸಲು ಬಂದರು. ಚಿರಕಾಲದಿಂದಲೂ ವಿಷ್ಣುವರ್ಧನ ಚಕ್ರವರ್ತಿಗೆ ಸೇವೆ ಮಾಡುತ್ತಿದ್ದ ವಿವಿಧ ದೇಶಗಳ ರಾಜರೂ ಕೂಡ ಆಹ್ವಾನಿತರಾಗಿ ಪಟ್ಟಾಭಿಷೇಕ ಮಹೋತ್ಸವವನ್ನು
ದರ್ಶಿಸಲು 4 ದಿಕ್ಕುಗಳಿಂದಲೂ ಆಗಮಿಸಿದರು. ವಿರೂಪಾಕ್ಷಾದಿ ವೈಶ್ಯಶ್ರೇಷ್ಠರು ಸುಸ್ನಾತರಾಗಿ ದಿವ್ಯ ಮಾಲಾಂಬರಗಳನ್ನು ಧರಿಸಿ ಸರ್ವಾಭರಣ ಭೂಷಿತರಾಗಿ ಅಲ್ಲಿಗೆ ಆಗಮಿಸಿದರು. ಅನಂತರ ಅಭಿಷೇಕ ಕಾರ್ಯಕ್ರಮವು ಪ್ರಾರಂಭವಾಯಿತು. ನಾನಾ ವಿಧ ಔಷಧಿಯ ರಸಗಳಿಂದ ಸಕಲ ಪುಣ್ಯ ತೀರ್ಥ ಜಲಗಳಿಂದ ತುಂಬಲ್ಪಟ್ಟ ಸಹಸ್ರ ಪದ್ಮರಾಗ ಮಣಿಮಯ ಕನಕ ಕಲಶಗಳಿಂದ ರತ್ನ ಖಚಿತವಾದ ವೇದಿಕೆಯು ಅಲಂಕೃತವಾಗಿತ್ತು. ಪುರೋಹಿತರಾದ ಧೌಮ್ಯರು, ವೈಶ್ಯಕುಲ ಗುರುಗಳಾದ ಭಾಸ್ಕರಾಚಾರ್ಯರು ವಿದ್ಯುತ್ ಪ್ರಕಾರದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಹಲವು ವೇದ ಮಂತ್ರಗಳಿಂದ ಆದ್ಯ ಪಾಯಸ ಸಮಿಧಾದಿಗಳಿಂದ ಹೋಮ ಮಾಡಿಸಿದರು. ಹೋಮ ಕಾರ್ಯಕ್ರಮ ನಂತರ ಚಿಂತಾಮಣಿ ಭದ್ರಪೀಠದ ಮೇಲೆ ಅರ್ಚಾವತಾರಿಣಿಯಾಗಿ ವಿರಾಜಿಸುತ್ತಿದ್ದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಗೆ ಋಗ್ಯ ಜುಸ್ಸಾಮ ಮಂತ್ರಗಳಿಂದ ವೇದಾಂಗ ಪಾರಂಗತರಾದ ವಿಪ್ರೋತ್ತಮರು ಅಭಿಷೇಕ ಮಾಡಿದರು. ಆನಂತರ ಕ್ಷತ್ರಕುಲಾಚಾರ್ಯರಾದ ಧೌಮ್ಯ ಋಷಿ ಆಯಾತಯಾಮ ಮಂತ್ರಗಳಿಂದ ದೇವಿಗೆ ಅಭಿಷೇಕ ಮಾಡಿದರು. ಆಗ, ಹೇ ದೇವಿ, ನೀನು ಸರ್ವಕ್ಕೂ ಆದಿಶಕ್ತಿಯೋ, ಸರ್ವೇಶ್ವರಿಯೋ, ವಿಷ್ಣು ಸಹೋದರಿಯಾದ ಯೋಗಮಾಯಾ ಕನ್ಯೆಯೋ, ಈ ರಾಜ್ಯವನ್ನು ಸಮಸ್ತ ಐಶ್ವರ್ಯಗಳಿಂದ ವೃದ್ಧಿಗೊಳಿಸು ಎಂದು ಮಂತ್ರಪೂತ ವಚನಗಳಿಂದ ಕಾಲವ್ಯಾಧಿ ಮಹಾಮುನಿಗಳೆಲ್ಲರೂ ದೇವಿಗೆ ಅಭಿಷೇಕ ಮಾಡಿದರು. ಬಳಿಕ ಪುರೋಹಿತರಾದ ಧೌಮ್ಯ ಋಷಿಯ ಅಣತಿ ಮೇರೆಗೆ ರಾಜರಾಜೇಂದ್ರ ಭೂಪಾಲನು ಶ್ರೀ ವಾಸವಿ ಕನ್ಯಕಾ ದೇವಿಗೆ ಪಾದಾಭಿಷೇಕ ಮಾಡುತ್ತಾ, ಹೇ ಜಗದೀಶ್ವರಿ, ನನ್ನ ರಾಜ್ಯವನ್ನು ನನ್ನ ವಂಶವನ್ನು ಕಾಪಾಡು ತಾಯಿ ಎಂದು ದೇವಿ ಚರಣಗಳ ಮೇಲೆ ಶಿರವಿಟ್ಟು ಪ್ರಾರ್ಥಿಸಿದನು. ವಿರೂಪಾಕ್ಷನಿಗೆ ಯುವರಾಜ ಪಟ್ಟಾಭಿಷೇಕ, ಭಾಸ್ಕರಾಚಾರ್ಯರ ಧರ್ಮೋಪದೇಶ. ಮಾರನೆಯ ದಿನ ಉದಯ ಕಾಲದಲ್ಲಿ ವಿರೂಪಾಕ್ಷನು ಮಂಗಳ ಸ್ನಾನ ಮಾಡಿ ರಾಜೋಚಿತವಾದ ಸಮಸ್ತ ವಸ್ತ್ರಾಭರಣಗಳನ್ನು ಧರಿಸಿ ಶತ್ರುಮರ್ದನ ಸಮರ್ಥವಾದ ಭದ್ರಗಜವನ್ನು ಅಧಿರೋಹಿಸಿದನು. ಅಷ್ಟರಲ್ಲಿ ರಾಜೇಂದ್ರ ಭೂಪಾಲನು ಬಂದು ತಾನು ಕೂಡ ವಿರೂಪಾಕ್ಷನು ಏರಿ ಕುಳಿತ ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತನು. ಆ ವಿರೂಪಾಕ್ಷ ರಾಜೇಂದ್ರರಿರುವರು ಐರಾವತ ಮಹಾಗಜದ ಮೇಲೆ ರಾರಾಜಿಸುತ್ತಿದ್ದ ಇಂದ್ರೋಪೇಂದ್ರರಂತೆ ಪ್ರಕಾಶಿಸಿದರು. ಮಂತ್ರಿ ಸಾಮಂತಾದಿಗಳು ಮತ್ತು ಸಮಸ್ತ ಪರಿವಾರವು ಹಿಂದೆ ನಡೆಯುತ್ತಿರಲು ಅವರು ಪುರಪ್ರದಕ್ಷಿಣೆ ಮಾಡಿ ರಾಜಸಭಾ ಸ್ಥಳಕ್ಕೆ ಬಂದು ಸೇರಿಕೊಂಡರು. ಆನಂತರ ರಾಜೇಂದ್ರ ವಿರೂಪಾಕ್ಷರು ಭದ್ರಗಜದಿಂದ ಇಳಿದು ಸರ್ವಾಲಂಕಾರ ಶೋಭಿತವಾದ ಸಭಾಭವನದೊಳಕ್ಕೆ ಪಾದಾರ್ಪಣೆ ಮಾಡಿದರು. ಭಾಸ್ಕರಾಚಾರ್ಯರು ರಾಜೇಂದ್ರನ ಗುರುವಾದ ಧೌಮ್ಯರು ವಿರೂಪಾಕ್ಷನನ್ನು ಪೆನುಗೊಂಡೆ ರಾಜ್ಯ ಸಿಂಹಾಸನದ ಮೇಲೆ ಉಪವಿಷ್ಟನನ್ನಾಗಿಸಿದರು. ಆಗ ರಾಜೇಂದ್ರ ಭೂಪತಿಯ ಆದೇಶಾನುಸಾರವಾಗಿ ಪುರೋಹಿತರಿರುವರು ಶಾಸ್ತ್ರೀಯ ವಿಧಿಯಲ್ಲಿ ವಿರೂಪಾಕ್ಷನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದರು. ರಾಜೇಂದ್ರ ನೃಪತಿಯು ವಿರೂಪಾಕ್ಷನಿಗೆ ನವರತ್ನಮಯವಾದ ದಿವ್ಯ ಭೂಷಣಗಳನ್ನು, ಮುತ್ತ ಗಜಗಳನ್ನು, ಅರಬ್ ದೇಶದ ಅಶ್ವಗಳನ್ನು, ಮೊಹರಿ ಹಾರಗಳನ್ನು ಧರಿಸಿದ 1000 ಮಂದಿ ದಾಸೀಜನ ಸಮುದಾಯವನ್ನು, ಪರಿಮಳ ಗಂಧಗಳನ್ನು, ಚೀನಾಂಬರಗಳನ್ನು ಆಹಾರ ಪ್ರೀತಿಯಿಂದ ಬಹುಮಾನವಾಗಿತ್ತನು. ರಾಜನಿಂದ ನೀಡಲ್ಪಟ್ಟ ಆ ಸಮಸ್ತ ಸಂಪತ್ತನ್ನು ವಿರೂಪಾಕ್ಷನು ವಾಸವಿ ದೇವಿಗೆ ಸಮರ್ಪಿಸಿದನು. ಅನಂತರ ವಿರೂಪಾಕ್ಷನು ರಾಜೇಂದ್ರನು ತನಗಿತ್ತ ಸಂಪದಗಳಿಗೆ 2ರಷ್ಟು ಅಧಿಕವಾಗಿ ಸರ್ವವಿಧ ಸಂಪತ್ತುಗಳನ್ನು ರಾಜೇಂದ್ರ ಧರೇಶನಿಗೆ ಸಮರ್ಪಿಸಿ ಸನ್ಮಾನಿಸಿದನು. ಆಗ ವಿರೂಪಾಕ್ಷ ನೃಪಾಲನು ತಾನು ವಾಸವಿ ದೇವಿಗೆ ಪ್ರತಿನಿಧಿಯಾಗಿ ಧರ್ಮವನ್ನು ಅತಿಕ್ರಮಿಸದೆ ಪ್ರಜಾನುರಂಜಕನಾಗಿ ತನ್ನ ತಂದೆ ಏರ್ಪಡಿಸಿದ
ಗಣತಂತ್ರ ವಿಧಾನದಲ್ಲೇ ರಾಜ್ಯಪಾಲನೆ ಮಾಡುವೆನೆಂದು ಪ್ರತಿಜ್ಞೆ ಮಾಡಿದನು. ಆಗ ಭಾಸ್ಕರಾಚಾರ್ಯರು ಸಭೆಯನ್ನು ಉದ್ದೇಶಿಸಿ, ಹೇ ವೈಶ್ಯವರರೇ, ಶ್ರೀ ವಾಸವಿ ದೇವಿಯ ಆಜ್ಞೆಯಿಂದ ಈಗ ನಿಮಗೆ ಕೆಲವು ವಿಶೇಷ ವೈಶ್ಯ ಧರ್ಮಗಳನ್ನು ಹೇಳುತ್ತಿರುವೆ, ಸಾವಧಾನವಾಗಿ ಕೇಳಿರಿ ಎಂದು ಹೇಳಲಾರಂಭಿಸಿದರು. ದೈವದಿಂದ ಆದಿಯಲ್ಲಿ ಧರ್ಮಾಧರ್ಮಗಳು ಕರ್ಮರೂಪವಾಗಿ ಸೃಷ್ಟಿಸಲ್ಪಟ್ಟವು. ಕರ್ಮರೂಪವಾದ ಆ ಧರ್ಮಾಧರ್ಮಗಳಿಂದ ಈ ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಜಗವು ಕಟ್ಟಿಹಾಕಲ್ಪಟ್ಟಿದೆ. ಧರ್ಮದಿಂದ ಸ್ವರ್ಗಾದಿ ಊರ್ಧ್ವಲೋಕ ಪ್ರಾಪ್ತಿಯು, ಅಧರ್ಮದಿಂದ ನೀಚವಾದ ಅಧೋಲೋಕ ಪ್ರಾಪ್ತಿಯು ಉಂಟಾಗುವುದೆಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಧರ್ಮವನ್ನು ಎಂದೆಂದೂ ಆಚರಿಸಬೇಕು. ಆ ಧರ್ಮವು ವೇದಗಳನ್ನು ಆಶ್ರಯಿಸಿದೆ. ಧರ್ಮದ ದ್ವಿತೀಯ ರೂಪವು ದಾನ. ಶ್ರೀ ವಾಸವಿ ದೇವಿ ಹೇಳಿದ ವಿಧದಲ್ಲಿ ಕಲಿಯುಗದಲ್ಲಿ ಜಪಗಳು, ವ್ರತಯಜ್ಞಗಳು, ಪುಣ್ಯತೀರ್ಥ ಸೇವನೆ ಇತ್ಯಾದಿಗಳಿಗಿಂತ ದಾನವು ಶ್ರೇಷ್ಠ ಧರ್ಮವೆಂದು ತಿಳಿದು ಪಾತ್ರತ್ವವನ್ನು ತಿಳಿದು ದಾನ ಧರ್ಮಗಳನ್ನು ಮಾಡಬೇಕು. ಹೇ ಶಿಷ್ಯರೇ, ಯಾವ ಯಾವ ಯುಗದಲ್ಲಿ ಯಾವ ಯಾವ ವರ್ಣದವರಿಗೆ ಯಾವ ಯಾವ ಕರ್ಮಗಳು ಋಷಿಗಳಿಂದ ನಿರ್ಣಯಿಸಲ್ಪಟ್ಟಿವೆಯೋ ಆಯಾ ಕಾಲದಲ್ಲಿ ಆಯಾ ವರ್ಣದವರಿಗೆ ಆಯಾ ಕರ್ಮಗಳು ಕರ್ತವ್ಯವಾಗಿವೆ. ಅನಿಂದಿತವಾಗಿ ಕಾಲಾನುಸಾರವಾಗಿ ಸಂಭವಿಸುವ ವಿಶೇಷ ಲಕ್ಷಣಗಳಿಂದ ಕೂಡಿದ ಧರ್ಮಗಳನ್ನು ಸರ್ವರೂ ಅನುಸರಿಸಬಹುದು. ನಿಮಗೀಗ ಒಂದು ಮುಖ್ಯ ವಿಷಯವನ್ನು ತಿಳಿಸುತ್ತಿರುವೆ, ಸಾವಧಾನ ಚಿತ್ತದಿಂದ ಕೇಳಿರಿ. ಪರಿಶುದ್ಧವಾದ ನಿರ್ಮಲವಾದ ಪಿತೃವಂಶವನ್ನು ಚೆನ್ನಾಗಿ ತಿಳಿಸುವ ಸುಪ್ರಸಿದ್ಧವಾದ ಮುನಿಶ್ರೇಷ್ಠರಿಂದ ಹೇಳಲ್ಪಟ್ಟಿರುವ ದಶಚಿಹ್ನೆಗಳನ್ನು ಚೆನ್ನಾಗಿ ತಿಳಿದು ನೀವು ವಂಶಾಭಿವೃದ್ಧಿಯನ್ನು ಸಾಧಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಭಾಸ್ಕರಾಚಾರ್ಯರ ವಚನಗಳನ್ನು ಕೇಳಿ ವಿರೂಪಾಕ್ಷಾದಿಗಳು, ಹೇ ಗುರುತ್ತಮ, ಆ 10 ಗುರುತುಗಳು ಯಾವುವೋ ನಮಗೆ ವಿವರವಾಗಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು. ಆಗ ಭಾಸ್ಕರಾಚಾರ್ಯರು, ಪುತ್ರರೇ, ವಂಶ, ಗೋತ್ರ, ಪ್ರವರ, ಋಷಿ, ಶ್ರೇಷ್ಠವಾದ ದಾನ, ಕ್ಷೇತ್ರ, ಅಖಂಡ ದೀಪ ಸಂಖ್ಯೆ, ಜಪ ಸಂಖ್ಯೆ, ತಪಸ್ಥಾನ, ತಟಾಕ, ಇಷ್ಟದೈವ, ನಿತ್ಯ ತ್ಯಾಜ್ಯ ಪದಾರ್ಥ ಎಂಬ ಈ 10 ಗುರುತುಗಳು ದಶಲಿಂಗಗಳೆಂಬ ಹೆಸರಿನಲ್ಲಿ ವೈಶ್ಯರಿಗೆ ತಿಳಿಸಲ್ಪಟ್ಟಿವೆ. ಇವುಗಳನ್ನು ಗುರುಗಳಿಂದ, ಕುಲವೃದ್ಧರಿಂದ ವೈಶ್ಯರು ತಿಳಿದುಕೊಳ್ಳಬೇಕು. ಆ ದಶಲಿಂಗಗಳ ವಿವರಣೆಯನ್ನು ಮೊದಲು ಕೇಳಿರಿ. ಇವುಗಳಲ್ಲಿ ಮೊದಲನೆಯದು ವರ್ಣ ಅಥವಾ ಕುಲ. ಇದು ಸರ್ವಸಾಧಾರಣ ಸಮ್ಮತವಾದದ್ದು. ನಿಮ್ಮ ವೈಶ್ಯವರ್ಣವು ಸದ್ವಿಜ ವರ್ಣವಾಗಿ ಪ್ರಸಿದ್ಧವಾಗಿದೆ. ನಿಮ್ಮ ವರ್ಣವು ಗೋಮಠೀಯ ಕುಲವೆಂದು ಕರೆಯಲ್ಪಟ್ಟಿದೆ. ನಿಮ್ಮ ವರ್ಣಸ್ಥರು ವೇದಕಾಲದಲ್ಲಿ ವಿಶರು, ಗೋಮತರು, ಗೋಪರು, ಆರ್ಯರು ಮೊದಲಾದ ಹೆಸರುಗಳಿಂದ ಕರೆಯಲ್ಪಟ್ಟರು. ಈ ಕುಲ ಲಕ್ಷಣವನ್ನು ಮೊದಲು ತಿಳಿಯತಕ್ಕದ್ದು. ಆನಂತರ ಪ್ರವರವನ್ನು ತಿಳಿದುಕೊಳ್ಳಬೇಕು. ವೈಶ್ಯ ಸಂತತಿಗೆ ಏಕಾರ್ಷೇಯರು, ದ್ವ್ಯಾರ್ಷೇಯರು, ತ್ರ್ಯಾರ್ಷೇಯರು, ಚತುರ್ಷಾರ್ಯೇಯರು ಮುಂತಾದ ನಾಮಗಳಿಂದ ಪ್ರವರಗಳು ಹೇಳಲ್ಪಟ್ಟಿವೆ. ವೈಶ್ಯರೆಲ್ಲರೂ ಈ 2ನೆಯ ಲಕ್ಷಣವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ವೈಶ್ಯರಿಗೆ ಗೋತ್ರಕ್ಕೊಬ್ಬ ಋಷಿಯನ್ನು ಕೂಟಸ್ಥ ಪುರುಷನನ್ನಾಗಿ ತಿಳಿಯಬೇಕಾಗಿದೆ. ಆ ಬಳಿಕ ತಮ್ಮ ತಮ್ಮ ಇಷ್ಟ ದೈವಗಳನ್ನು ತಿಳಿಯುವುದು 3ನೆಯ ಲಕ್ಷಣ. ನಿಮ್ಮ ಪಿತಾಮಹ ಪ್ರಪಿತಾಮಹರೆಲ್ಲರೂ ಒಬ್ಬೊಬ್ಬರೂ ಒಂದೊಂದು ಮಹಾದಾನದಿಂದ ಪ್ರಸಿದ್ಧರಾದರು. ನೀವು ನಿಮ್ಮ ಪಿತೃಗಳನ್ನು ಉದ್ದೇಶಿಸಿ ಅಂಥ ದಾನಗಳನ್ನು ಮಾಡಬೇಕು. ದಶಲಿಂಗಗಳಲ್ಲಿ ಆ ದಾನವು 4ನೆಯದು. ನಿಮ್ಮ ಪೂರ್ವಜರು ಕ್ಷೇತ್ರಗಳನ್ನು ಏರ್ಪಾಟು ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದರು. ಆ ಕ್ಷೇತ್ರಗಳು ಮತ್ತು ಅವುಗಳ ಸಂಖ್ಯೆಗಳು 5ನೆಯ ಲಕ್ಷಣ. ಗೋವಿನ ತುಪ್ಪದಿಂದ ಬೆಳಗಿಸಲ್ಪಟ್ಟ ದೀಪಗಳು ನಿಮ್ಮ ಹಿರಿಯರಿಂದ ಇಡಲ್ಪಟ್ಟು ನಿಮಗೆ ಅರ್ಪಿಸಲ್ಪಟ್ಟಿವೆ.
ಅವುಗಳ ಸಂಖ್ಯಾ ವಿವರಗಳು 6ನೆಯ ಲಕ್ಷಣ. ನಿಮ್ಮ ಪ್ರಪಿತಾಮಹರು ಬಹುವಿಧವಾದ ಜಪಗಳನ್ನು ಆಚರಿಸಿದರು. ಆ ಜಪ ಸಂಖ್ಯೆಯು ನಿಮ್ಮಿಂದ ತಿಳಿಯಲ್ಪಡಬೇಕಾಗಿದೆ. ಇದು 7ನೆಯ ಲಕ್ಷಣ. ಯಾವ ಯಾವ ತೀರ್ಥಗಳಲ್ಲಿ, ಯಾವ ಯಾವ ಪರ್ವತಗಳಲ್ಲಿ, ಯಾವ ಯಾವ ಸ್ಥಳಗಳಲ್ಲಿ ನಿಮ್ಮ ಪೂರ್ವ ವೈಶ್ಯರು ಜಪ ತಪಗಳನ್ನು ಆಚರಿಸಿದರೋ ಆ ತಪಸ್ಥಾನಗಳನ್ನು, ಆ ತೀರ್ಥ ತಟಾಕಗಳನ್ನು ವೈಶ್ಯ ಸಂತತಿಯು ತಿಳಿದುಕೊಳ್ಳಬೇಕಾಗಿದೆ. ಆ ತಪಸ್ಥಾನ ತಟಾಕಗಳು 8ನೆಯ ಮತ್ತು 9ನೆಯ ಲಕ್ಷಣಗಳು. ನಿಮ್ಮ ಕುಲದಲ್ಲಿ ನಿಮ್ಮ ಪೂರ್ವಜರಿಂದ ಯಾವ ಯಾವ ಗೋತ್ರದವರು ಯಾವ ಯಾವ ವಸ್ತುಗಳನ್ನು ತ್ಯಜಿಸಿದರೋ ಅವು ಹೇಳಲ್ಪಟ್ಟಿವೆ. ಅವುಗಳನ್ನು ಅರಿತುಕೊಳ್ಳಬೇಕು. ಇದು 10ನೆಯ ಲಕ್ಷಣ. ಈ ದಶಲಿಂಗಗಳ ಪರಿಜ್ಞಾನವು ನಿಮ್ಮ ಪೂರ್ವ ವೈಶ್ಯರ ನಿಷ್ಠಾಗರಿಷ್ಠತೆಯನ್ನು, ಆಧ್ಯಾತ್ಮಿಕ ಮಹೋನ್ನತವನ್ನು ಸ್ಪಷ್ಟವಾಗಿ ತಿಳಿಸುವ ವಿಶಿಷ್ಟ ಚಿಹ್ನೆಗಳು ಎಂದು ಹೇಳಿ 102 ಗೋತ್ರದವರಿಗೆ ಅವರವರ ದಶಲಿಂಗಗಳನ್ನು ಸವಿವರವಾಗಿ ತಿಳಿಸಿಕೊಟ್ಟರು. ಆ ಬಳಿಕ ಅವರೊಡನೆ, ಹೇ ವೈಶ್ಯಶ್ರೇಷ್ಠರೇ, ಸೂತ್ರಕಾರರು ನಿರ್ಣಯಿಸಿದ ಪ್ರಕಾರದಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸುತ್ತಾ ವಿದ್ಯುಕ್ತವಾಗಿ ಪುಂಸವನಾದಿ 16 ಸಂಸ್ಕಾರಗಳನ್ನು ಪ್ರತಿ ವೈಶ್ಯನೂ ತಪ್ಪದೆ ಆಚರಿಸಬೇಕು. ಶ್ರೀ ವಾಸವಿ ಕನ್ಯಕಾದೇವಿ ಆಚರಿಸಿದ ತ್ಯಾಗ ಹಿಂಸಾತ್ಮಕ ಪರಧರ್ಮವನ್ನು ಆದರ್ಶಪ್ರಾಯವಾದ ಯುಗಧರ್ಮವಾಗಿ ಸ್ವೀಕರಿಸಿ ಅಖಿಲ ಪ್ರಪಂಚದಲ್ಲಿ ಆ ಧರ್ಮವನ್ನು ಪ್ರಚಾರಗೊಳಿಸಿ ವಿಶ್ವಶಾಂತಿಯನ್ನು ಸಾಧಿಸಿ ಸಮಸ್ತ ವೈಶ್ಯರು ಅಭಿಮಾನಧನರಾಗಿ ಐಕಮತ್ಯದಿಂದ ವರ್ತಿಸಬೇಕು. ಶೈವ, ಶಾಕ್ತೇಯ, ವೈಷ್ಣವ, ಗಣಪತ್ಯಾದಿ ಸಮಸ್ತ ಮತ ಸಂಪ್ರದಾಯಗಳಲ್ಲಿ ಸಮದೃಷ್ಟಿ ಹೊಂದಿ ಸರ್ವಮತ ಸಾಮರಸ್ಯದಿಂದ ಪ್ರಜಾಪಾಲನೆ ಮಾಡಬೇಕು ಎಂದು ಬೋಧಿಸಿದರು. ಮೇಲೆ ತಿಳಿಸಿದ ದಶಲಿಂಗ ಲಕ್ಷಣಗಳು ಯಾವ ಗೋತ್ರಕ್ಕೆ ಯಾವುವೆಂದು ನಿರ್ದೇಶಿಸಲ್ಪಟ್ಟಿವೆಯೋ ಈಗ ಸಾಧಿಕಾರಿಕವಾಗಿ ರೂಪಿಸಲ್ಪಟ್ಟ ಸಂಸ್ಕೃತ ಮೂಲ ಪುರಾಣ ಪ್ರಾಮಾಣಿಕ ಪ್ರತಿಯಲ್ಲಿ ಸವಿವರವಾಗಿ ತಿಳಿಸಲ್ಪಟ್ಟಿದೆ ಎಂದು ಮನವಿ. ಇಲ್ಲಿಗೆ 16ನೆಯ ಅಧ್ಯಾಯ ಮುಗಿಯಿತು. ಷೋಡಶಾಧ್ಯಾಯ ಮುಗಿಯಿತು.